ಚಿಪ್ಪನ್ನು ಯಾವುದೇ ಕಾರಣಕ್ಕೂ ಕಸಕ್ಕೆ ಎಸಿಬೇಡಿ. ಇದನ್ನು ಹೇಗೆಲ್ಲ ಉಪಯೋಗಿಸ್ಬೋದು ಅಂತ ತಿಳಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ಇದು ನಿಮ್ಮ ಮನೆಯ ದೊಡ್ಡ ಕೆಲಸಗಳಿಗೆ ಬರುತ್ತೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ತೆಂಗಿನಕಾಯಿಯನ್ನು ನಾವೆಲ್ಲರೂ ಅಡುಗೆಗೆ ಬಳಸ್ತೀವಿ. ಪಲ್ಯ, ಸಾರು, ಈ ರೀತಿ ತೆಂಗಿನಕಾಯಿಯನ್ನು ಬಳಸದೇ ಇರೋವಂಥ ಅಡುಗೆನೇ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ತೆಂಗಿನಕಾಯಿ ಬಳಸಿದ ಮೇಲೆ ಚಿಪ್ಪನ್ನು ಏನು ಮಾಡ್ತೀವಿ, ಕಸಕ್ಕೆ ಎಸಿತೀವಿ. ಆದರೆ ಚಿಪ್ಪನ್ನು ಕೂಡ ಬಳಸ್ಕೊಳ್ಬೋದು. ಚಿಪ್ಪು ಕೂಡ ನಿಮ್ಮ ಮನೆಯ ದೊಡ್ಡ ಕೆಲಸಗಳಿಗೆ ಬರುತ್ತೆ. ಇದನ್ನು ಹೇಗೆಲ್ಲ ಬಳಸ್ಬೋದು ಅಂತ ತಿಳಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ತೆಂಗಿನಕಾಯಿ ಚಿಪ್ಪನ್ನು ಕಸಕ್ಕೆ ಎಸೆಯುವ ಬದಲು ಯಾವೆಲ್ಲ ರೀತಿಯಲ್ಲಿ ಚಿಪ್ಪನ್ನು ಬಳಸ್ಬೋದು ಅಂತ ತಿಳಿಲೇಬೇಕು. ಯಾಕಂದರೆ ಇದು ನಿಮ್ಮ ಮನೆಯ ದೊಡ್ಡ ಕೆಲಸಗಳನ್ನು ತುಂಬಾ ಸುಲಭವಾಗಿ ಮುಗಿಸ್ಕೊಳ್ಳುವಂತೆ ಮಾಡುತ್ತೆ. ಬನ್ನಿ ಹಾಗಾದರೆ ತೆಂಗಿನಕಾಯಿ ಚಿಪ್ಪನ್ನು ಹೇಗೆಲ್ಲ ಬಳಸ್ಕೊಳ್ಬೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಚಿಪ್ಪನ್ನು ತಗೊಳ್ಳಿ. ಇದನ್ನು ಕ್ಯಾಂಡಲ್ ಸ್ಟ್ಯಾಂಡ್ ಆಗಿ ಬಳಸ್ಕೊಳ್ಬೋದು. ನಾವು ಕ್ಯಾಂಡಲ್ನ ಈ ರೀತಿ ಮಾಮೂಲಿಯಾಗಿ ನಾವೇನು ಮಾಡ್ತೀವಿ, ಫ್ಲೋರ್ ಮೇಲೆ ಇಲ್ಲಾಂದರೆ ಯಾವುದಾದ್ರು ಬೌಲ್ ಮೇಲೆ ಇಟ್ಟು ಹೊತ್ತಿಸ್ತೀವಿ. ಇದರಿಂದ ಏನಾಗುತ್ತೆ, ಮೇಣ ಎಲ್ಲ ಬೌಲ್ಗೆ ಅಥವಾ ಇದು ನೆಲದ ಮೇಲೆ ಬಿದ್ದುಬಿಡುತ್ತೆ. ಇದರಿಂದ ನೆಲ ಕೂಡ ಗಲೀಜಾಗುತ್ತೆ, ಬೌಲ್ ಕೂಡ ತುಂಬಾ ಗಲೀಜಾಗುತ್ತೆ. ಅದನ್ನ ಕ್ಲೀನ್ ಮಾಡೋದು ತುಂಬಾ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಅದರ ಬದಲು ಈ ರೀತಿ ಚಿಪ್ಪಲ್ಲಿ ನಾವು ಕ್ಯಾಂಡಲ್ನ ಅಂಟಿಸಿದ್ರೆ ಕ್ಯಾಂಡಲಲ್ಲಿರುವಂಥ ವ್ಯಾಕ್ಸ್ ಏನಿರುತ್ತಲ್ವ ಅದು ಚಿಪ್ಪಲ್ಲಿ ಕಲೆಕ್ಟ್ ಆಗುತ್ತೆ. ಆಮೇಲೆ ನಾವು ಚಿಪ್ಪನ್ನು ಬಿಸಾಕ್ಬೋದು. ಈ ರೀತಿ ನಾವು ಮಾಡೋದ್ರಿಂದ ನಮ್ಮ ಕೆಲಸ ಕೂಡ ಸುಲಭ ಆಗುತ್ತೆ, ಜಾಸ್ತಿ ಕ್ಲೀನ್ ಮಾಡಬೇಕಾಗಿ ಬರೋದಿಲ್ಲ. ನೆಕ್ಸ್ಟ್ ಏನು ಮಾಡ್ಬೋದು, ಎಣ್ಣೆನ ಹಾಕೋದಕ್ಕೆ ಚಿಪ್ಪನ್ನು ಬಳಸ್ಕೊಳ್ಬೋದು. ಏನು ಮಾಡ್ತೀವಿ, ಎಣ್ಣೆನ ನಾವು ಡೈರೆಕ್ಟಾಗಿ ಎಣ್ಣೆ ಪಾಕೆಟಿಂದನೇ ಎಣ್ಣೆನ ತುಂಬಿಸ್ಕೊಳ್ತೀವಿ. ಇದರಿಂದ ಏನಾಗುತ್ತೆ, ಎಣ್ಣೆ ಎಲ್ಲ ಕೆಳಗಡೆ ಎಲ್ಲ ಸೋರುತ್ತೆ. ಅದರ ಬದಲು ಒಂದು ಚಿಪ್ಪನ್ನು ತೊಗೊಂಡು ಅದರ ಒಂದು ಕಣ್ಣನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು, ಈ ರೀತಿ ತೆಗೆದು ಬಿಡಬೇಕು. ಆಮೇಲೆ ಇದರಿಂದ ಎಣ್ಣೆನ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಎಣ್ಣೆ ನೀಟಾಗಿ ಬಾಟಲ್ ಒಳಗಡೆ ಬೀಳುತ್ತೆ. ಎಣ್ಣೆ ಸ್ವಲ್ಪನೂ ವೇಸ್ಟ್ ಆಗೋದಿಲ್ಲ. ಆಮೇಲೆ ಬೇಕಾದರೆ ನಾವು ಇದನ್ನು ರೀಯೂಸ್ ಕೂಡ ಮಾಡ್ಕೊಳ್ಬೋದು. ಇದನ್ನು ತೆಗೆದಿಟ್ಟು ಮತ್ತೆ ನಾವು ಇದನ್ನು ಬಳಸ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆನ ಹಾಕ್ತಾ ಇದ್ದೀನಿ ಅಂತ. ಈ ರೀತಿಯಾಗಿ ನೀವು ಬಳಸ್ಕೊಳ್ಬೋದು. ಇನ್ನೊಂದು ರೀತಿ, ಚಿಪ್ಪನ್ನು ತಗೊಂಡು ಈ ರೀತಿಯಾಗಿ ಇದ್ದಲ್ಲಾಗಿ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಸುಟ್ಕೊಳ್ಬೇಕು. ಈ ಇದ್ದಲ್ನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದು ತುಂಬಾ ಕೆಲಸಗಳಿಗೆ ಬರುತ್ತೆ. ನಾವು ಹೂವು ಯಾವಾಗಲೂ ಫ್ರೆಶ್ ಆಗಿರಬೇಕು ಅಂತ ಯೋಚನೆ ಮಾಡ್ತೀವಿ. ಎರಡು ದಿನಕ್ಕೆ ಹೂ ಬಾಡೋದಂಗೆ ಆಗುತ್ತೆ. ಆ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ಏರ್ಟೈಟ್ ಬಾಕ್ಸಲ್ಲಿ ಹೂವನ್ನು ಇಟ್ಟು ಅದರಲ್ಲಿ ಒಂದು ಇದ್ದಲ್ನ ತುಂಡು, ಅಂದರೆ ಚಿಪ್ಪನ್ನು ನಾವು ಆವಾಗಲೇ ಸುಟ್ಟಿರ್ತೀವಲ್ಲ ಆ ತುಂಡನ್ನ ಇಟ್ಕೊಂಡ್ರೆ ಇದ್ಲೇನು ಮಾಡುತ್ತೆ, ಇದರಲ್ಲಿರುವಂಥ ಮಾಯ್ಶ್ಚರ್ ಕಂಟೆಂಟ್ನ ಎಳ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ಹೂ ತುಂಬ ದಿನದವರೆಗೆ ಫ್ರೆಶ್ ಆಗಿರುತ್ತೆ, ಸ್ವಲ್ಪನೂ ಕೂಡ ಬಾಡಿ ಹೋಗೋದಿಲ್ಲ. ಹೂನಲ್ಲಿರುವಂಥ ಎಕ್ಸ್ಟ್ರಾ ನೀರನ್ನು ಇದು ಇದ್ದಲು ಎಳ್ಕೊಳ್ಳುತ್ತೆ. ನೆಕ್ಸ್ಟ್ ನಾವು ಏನು ಮಾಡ್ಬೋದು ಅಂತಂದರೆ, ಫ್ರಿಜ್ಜಲ್ಲಿ ಯಾವಾಗಲೂ ವಾಸನೆ ಬರುತ್ತಾ ಇರುತ್ತೆ. ಫ್ರಿಜ್ಜನ್ನ ಎಷ್ಟೇ ಕ್ಲೀನಾಗಿಟ್ಟರು ಫ್ರಿಜ್ಜಲ್ಲಿ ಕೆಲವೊಂದು ಸಲ ಕೆಟ್ಟ ವಾಸನೆ ಬರುತ್ತೆ. ಈ ರೀತಿ ಆಗಬಾರ್ದು ಅಂತಂದರೆ ಇದೆಲ್ಲ ಒಂಚೂರು ಚಿಕ್ಕ ತುಂಡನ್ನು, ಚಿಪ್ಪನ್ನು ಇದು ಮಾಡ್ಕೊಂಡಿದ್ದೀವಲ್ಲ ಆ ಚಿಕ್ಕ ತುಂಡನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಫ್ರಿಜ್ಜಲ್ಲಿರುವಂಥ ವಾಸನೆಯನ್ನು ಈ ಇದ್ದಲ್ಲಿ ಎಳ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಫ್ರಿಜ್ಜಲ್ಲಿ ಸ್ವಲ್ಪ ಕೂಡ ಬ್ಯಾಡ್ ಸ್ಮೆಲ್ ಇರೋದಿಲ್ಲ. ಫ್ರಿಜ್ ಯಾವಾಗಲೂ ಫ್ರೆಶ್ ಆಗೇ ಇರುತ್ತೆ. ಈ ಟಿಪ್ಸ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಇದ್ದಲ್ನ ತೊಗೊಂಡು, ಚಿಪ್ಪನ್ನ ಹುರ್ಕೊಂಡಿರ್ತೀವಲ್ಲ ಆ ಇದ್ದಲ್ನ ತೊಗೊಂಡು ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಪುಡಿ ಮಾಡ್ಕೊಂಡ ನಂತರ ಇದರಿಂದ ಹಲ್ಲುಜ್ಜೋದ್ರಿಂದ ಹಲ್ಲು ತುಂಬಾ ಸ್ಟ್ರಾಂಗ್ ಆಗುತ್ತೆ, ಹಲ್ಲು ವೈಟ್ ಆಗುತ್ತೆ. ಹಾಗೆ ಹಲ್ಲಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ, ಹುಳುಕಲ್ಲು ಈ ರೀತಿಯಂಥ ಪ್ರಾಬ್ಲಮ್ಸ್ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಇದು ಹಿಂದಿನ ಕಾಲದ ಮನೆಮದ್ದಾಗಿದ್ದು ಇದು ಹಲ್ಲನ್ನು ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ಹಲ್ಲಲ್ಲಿರುವಂಥ ಕೀಟಾಣುಗಳನ್ನು, ಹಾಗೆಯೇ ಹಲ್ಲು ಏನಾದ್ರು ಹಳದಿ ಕಟ್ಟಿದರೆ ಅದನ್ನು ಕೂಡ ತೆಗೆದು ಹಾಕುತ್ತೆ. ಇದೊಂದು ಸೂಪರ್ ಟಿಪ್ಸ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಚಿಪ್ಪನ್ನು ಕಸಕ್ಕೆ ಎಸೆಯುವ ಬದಲು ಹೇಗೆಲ್ಲ ಇದನ್ನು ಬಳಸ್ಕೊಳ್ಬೋದು ಅಂತ. ನಾವು ಸಾಮಾನ್ಯವಾಗಿ ಚಿಪ್ಪನ್ನು ಏನು ಮಾಡ್ತೀವಿ, ಕಸಕ್ಕೆ ಎಸೆದು ಬಿಡ್ತೀವಿ. ಅದರ ಬದಲು ಇದನ್ನು ಯಾವ ರೀತಿಯೆಲ್ಲ ಯೂಸ್ ಮಾಡ್ಕೊಳ್ಬೋದು ಅಂತ ನಾನಿವತ್ತು ನಿಮಗೆ ತಿಳಿಸಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ತಪ್ಪದೆ ಬಳಸಿ ನೋಡಿ, ಹಾಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸೋದನ್ನ ಮರಿಬೇಡಿ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.